ಬಾಪಾ ನೀ ಬಾ. ಒಂದು ನಂದಿ ಹಿಲ್ಸ್ ಅಂದ್ಕೊಂಡಿದ್ದೀವಿ, ಇನ್ನೊಂದು ದೇವರಾಯ ದುರ್ಗ. ಏನು ಡೆಕೋರೇಷನ್ ಮಾಡ್ತಿದ್ದೀರಿ ಇವತ್ತು? ನಮ್ಮ ಅಕ್ಕದು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸಿಂಪಲ್ ಡೆಕೋರೇಷನ್. ಮಾಡಲ್ಲ ಆನಿವರ್ಸರಿ. ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. 2 ಕೇಕ್ ಇದೆ, ಒಂದು ಅನುಷ ಕಡೆಯಿಂದ, ಒಂದು ನಮ್ಮದು. ಅನ್ಎಕ್ಸ್ಪೆಕ್ಟೆಡ್, ಅವಳಿಗೆ ಗೊತ್ತಿರಲಿಲ್ಲ ನಾವು ತರಿಸೋದು, ಅವಳು ತರಿಸೋದು ನಮಗೆ ಗೊತ್ತಿರಲಿಲ್ಲ. ನಾಳೆ ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಒಂದು ನಂದಿ ಹಿಲ್ಸ್ ಅಂದ್ಕೊಂಡಿದ್ದೀವಿ, ಇನ್ನೊಂದು ದೇವರಾಯ ದುರ್ಗ. ಅದ್ರಲ್ಲಿ ಯಾವ್ದಕ್ಕೆ ಹೋಗ್ತೀವಿ ಗೊತ್ತಿಲ್ಲ, ಎಷ್ಟು ಗಂಟೆ ಹೇಳ್ತೀನಿ ಅಂದ್ಮೇಲೆ ಡಿಸೈಡ್ ಆಗಿ ಹೋಗ್ತಾ ಇದ್ದೀವಿ. ಮೆಜಾರಿಟಿ ಓಟು ಹೇಳೋ ಪ್ರಕಾರ ಎಲ್ಲ ಲೇಟಾಗಿ ಹೇಳ್ತೀನಿ ಅನ್ನೋ ಥರ ಇದ್ದಾರೆ. ದೇವರಾಯನ ದುರ್ಗನೇ ಪಕ್ಕ ಫಿಕ್ಸ್ ಆಗೈತೆ ಅನ್ಕೊಂಡಿದೀನಿ. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಫೈನಲಿ ನಾವೀಗ ಡಿಸೈಡ್ ಆಗಿದ್ದು ದೇವರಾಯನ ದುರ್ಗ ಅಂತ. ನಂದಿ ಹಿಲ್ಸ್ಗೆ ಹೋಗ್ತಾ ಇಲ್ಲ. ಈಗ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ, ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಯ್ತು, ಡೋರ್ ಲಾಕ್ ಸಮಸ್ಯೆಯಿಂದ ನಾವು ಲೇಟ್ ಆಯ್ತು. ಇವಾಗ ಹೋಗ್ತಾ ಇದೀವಿ. ಫಸ್ಟ್ ಈಗ ಲಂಚ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದೇನು ಪ್ಲಾನ್ ಪ್ರಕಾರ ಬ್ರೇಕ್ಫಾಸ್ಟ್ ಔಟ್ ಸೈಡ್ ಮಾಡಬೇಕಾಗಿತ್ತು. ಈ ಡೋರ್ ಲಾಕ್ ಸಮಸ್ಯೆಯಿಂದ ಯಾರು ಬ್ರೇಕ್ಫಾಸ್ಟ್ ತಿಂದಿಲ್ಲ, ಎಲ್ಲರದ್ದು ಮುಖ ಬಾಡ್ ಹೋಗಿದೆ. ಈಗ ನೆಕ್ಸ್ಟ್ ಊಟಕ್ಕೋಸ್ಕರ ಹೋಗ್ತಾ ಇದೀನಿ. ಫಸ್ಟ್ ಟಾರ್ಗೆಟ್ ಇಸ್ ಹೋಟೆಲ್. ಹೊಟ್ಟೆ ಹಸಿತಿದ್ಯಾ? ಜೋರ್ ಹಸುವಾತಿದ್ ಫಸ್ಟ್ ಹೋಟೆಲ್ ಹುಡುಕೀಗ. ಇವತ್ತು ಪೂಜಾರಿ ಫಿಶ್ ಲ್ಯಾಂಡ್ ಅಂತ ಬಂದಿದ್ದೀವಿ. ಹೋಸ್ಟೆಲ್ ಮೆನು ಇದೆ ಅನ್ಕೊಂಡಿದೀವಿ. ನೋಡೋಣ ಊಟ ಮಾಡಾದ್ಮೇಲೆ ಏನಂತ ನೋಡೋಣ. ಸ್ಟಾರ್ಟರ್ಸ್ ಆರ್ಡರ್ ಮಾಡಿದೀವಿ. ಇನ್ನು ಮೇನ್ ಕೋರ್ಸ್ ಆಮೇಲೆ ನೋಡೋಣ. ಎಲ್ಲರೂ ಈಗ ಹಸಿವಾಗಿ ಬೆಂಡಾಗಿ ಬಳಲಿದ್ದಾರೆ. ಊಟ ಆಡ್ಬೇಕು, ರೀಚಾರ್ಜ್ ಆಗ್ಬೇಕಿನ್ನು. ನಮ್ಮ ಬಾಬು ಅಂತೂ ನಿದ್ದೆ ಮಾಡ್ಬಿಟ್ಟಿದ್ದ ಫುಲ್. ಈಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟದ ರಿವ್ಯೂ ಅಂದ್ರೆ ಫುಡ್ ನಾಟ್ ಅಪ್ ಟು ದ ಮಾರ್ಕ್, ತುಂಬಾ ಹೈ ಪ್ರೈಸಿಂಗ್, ಅಷ್ಟೇನು ಸ್ಯಾಟಿಸ್ಫ್ಯಾಕ್ಟರಿ ಆಗಿಲ್ಲ. ನಿಮ್ದು ಹೇಗ ಅನಿಸ್ತು ನಿಮ್ಗೆ? ಅಷ್ಟು ಒಳ್ಳೆ 5 1 ಕೊಡ್ಲಕ್. ಅಷ್ಟೇ ಐದಾಗ ಒಂದು 1.5. ನಿಮ್ಗೆ 5ರಲ್ಲಿ 2 ಅಷ್ಟೇ. ತುಂಬಾ ಹೈ ಪ್ರೈಸ್, ಮತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿಲ್ಲ. ನಮ್ಗೆ 23 ಕಿಲೋಮೀಟರ್ಸ್ ಇದೆ. ಹೀಗೆ ಹೋದ್ರೆ 5:16 ರೀಚ್ ಆಗ್ತೀವಿ ಅಂತ ಇದೆ. ಇನ್ ಟೈಮಲ್ಲಿ ರೀಚ್ ಆಗ್ತಾ ಇಲ್ಲ, ನೋಡೋಣ. ಈಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು 6 o'clock ಕ್ಲೋಸಿಂಗ್ ಅಂದಿದೆ. ಬಟ್ ನೋಡೋಣ ಓಪನಿಂಗ್ಸ್ ಇದೆಯಲ್ಲೋ ನೋಡಿ, ಗೊತ್ತಿಲ್ಲ. ಸೆಕೆಂಡ್ ಟೈಮ್ ಬರ್ತಾ ಇರೋದು ಇವರೆಲ್ಲ, ಫಸ್ಟ್ ಟೈಮ್ ಈಗ. ನೋಡೋಣ, ಇಶು ಫಸ್ಟ್ ಮುಂದೆ ಹೋಗ್ತಾ ಇದ್ದಾನೆ. ಕೋತಿಗೆ ಕಡಲೆಕಾಯಿ ತಗೊಂಡಿದ್ದೀವಿ ಹಾಕೋಣಂತ. ಕ್ಲೋಸಿಂಗ್ ಟೈಮ್ ಮೂಮೆಂಟು ಅಷ್ಟೊಂದು ಕ್ರೌಡ್ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ನಾನು ಮಾರ್ನಿಂಗ್ ಬಂದಿದ್ದೆ, ಇದು ಈವ್ನಿಂಗ್ ವ್ಯೂ. ಒಯ್ಯೋ ತಗೊಂಡೆ ಹೋಗ್ಬಿಡ್ತಲ್ಲ. ಇಲ್ಲ ಹೊತ್ತಿಗೆ ಹಾಕೋಣ ಅಂದ್ರೆ ಇವನು ಎಲ್ಲ ಎತ್ಕೊಂಬಿಟ್ಟ. ಬಾಪಾ ನೀ ಬಾ. ಫುಲ್ ಎಲ್ಲ ಬಂದು ನಾನು ಎಲ್ಲರಿಗೂ ಹಾಕೋಣ ಅನ್ಕೊಂಡ್ರೆ ಒಬ್ಬನೇ ಕಿತ್ಕೊಂಡೋಗ್ಬಿಟ್ಟ. ನೋಡಿ ಎಲ್ಲ ಅವ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಕವರ್ ಅವನ ಹತ್ರ. ಇವರೆಲ್ಲ ನೋಡಿ ಎಲ್ಲರಿಗೂ ಕೊಡೋಣ ಅಂತ ತಂದಿದ್ದು. ಇವನು ಒಬ್ಬನೇ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಈಗ ಇವನೇ ಒಲ್ಲಿದೆ ನೋಡಿ, ಸೀನಿಯರ್ ಮೆಂಬರ್ ಇರ್ಬೇಕು. ನೋಡಿ ಈ ವ್ಯೂ ನೋಡಿ, ಸಕ್ಕದಾಗಿ ಅದ್ಭುತವಾಗಿದೆ. ಇದೆ ವ್ಯೂ. ಬೇಸಿಗೆ ಕಾಲ ಹತ್ರ ಬರೋದ್ರಿಂದ ಗ್ರೀನರಿ ಕಡಿಮೆ ಇದೆ. ನಾರ್ಮಲ್ ಟೈಮಲ್ಲಿ ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನೂ ಫುಲ್ ಗ್ರೀನ್ ಇದೆ. ಫೈನಲ್ ರೀಚ್ ಆದ್ವಿ. ದೇವಸ್ಥಾನ ಇದೇ ದೇವಸ್ಥಾನ. ಲಾಸ್ಟ್ ಟೈಮೇ ತೋರಿಸಿದ್ದೆ. ಹತ್ತಿ ಸುಸ್ತಾಗಿದೆ ಇವರಿಗೆ. ನಮ್ಮ ಬಾಬು ಹತ್ತದ ರಂಗೋಲಿ ಹೆಚ್ಚು ಪರ್ಚೇಸಿಂಗ್. ಏನಂತ ತಗೊಂಡ್ರಿ ಈಗ? ರಂಗೋಲಿ ಹೆಚ್ಚ. ಇದು ರಂಗೋಲಿ ಇದೆ ಹಚ್ಚೋದು. ಒಂದ್ ಮ್ಯಾಗ್ನೆಟ್ ನರಸಿಂಹಸ್ವಾಮಿ ಇದೆ. ಅನುಷ ತಗೊಂಡದು ಕೃಷ್ಣದು. ಬಾಬುದು ಅನಿಸ್ತು. ದೇವರಾಯನ ದುರ್ಗ ನಿಮ್ಗೆ? ನನಗೆ ಸೆಕೆಂಡ್ ಟೈಮ್ ನಾನು ಬಂದಿರೋದು. ನಿಮ್ಗೆ ಏನು ಅನಿಸ್ತು ಹೇಳಿ? ನಮ್ಗೆ ಖುಷಿ ಆಯ್ತು, ಒಳ್ಳೆ ಇತ್ತು. ಅಂದ್ರೆ ಮಂಗಾಲ ಇದು ಕಡ್ಲೆಕಾಯಿ ಎಲ್ಲ ಹಾಕಿ ಇಶು ಆನ್ಲೈನ್ ಅಂತ ನಂಗೂ ಲೈಕ್ ಇಟ್. ಫ್ಯಾಮಿಲಿ ಟೈಮ್ ಓಕೆನಾ? ಹಾ ಓಕೆ. ಓಕೆ. ಲಾಸ್ಟ್ ಟೈಮ್ ನೋಡಿ ಬಂದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಇಲ್ಲೆಲ್ಲ ರೋಡು ರೆಡಿ ಮಾಡ್ತಾ ಇದ್ರು, ಜಲ್ಲಿಕಲ್ ಹಾಕಿದ್ರು, ಓಡ್ಸಕ್ಕೆ ಕಷ್ಟ ಆಗ್ತದೆ. ಈಗ ನಾವು ಕೋಸ್ಟ್ JP ನಗರಕ್ಕೆ ಡಿನ್ನರ್ ಟೈಮ್ ಬಂದಿದ್ದೀವಿ. ನೋಡೋಣ. ಕೋಸ್ಟ್ ಹೋಟೆಲ್ ರಿವ್ಯೂ. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಚಾರ್ಜ್ ಕಡಿಮೆ ಇತ್ತು ಮೊಬೈಲಲ್ಲಿ.
ಬಟ್ ಫುಡ್ ಕ್ವಾಲಿಟಿ ವಾಸ್ ಆಸಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.